ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಚೌಡೇಶ್ವರಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಚಾರ ಬಂದು, ಪ್ರತಿ ದಿವಸ ನಾವು ಮಲಗುವಂಥ ಸಮಯದಲ್ಲಿ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀವಿ, ಆ ರೀತಿ ಮಲಗೋದ್ರಿಂದ ಯಾವುದು ಶುಭ ಫಲ ಕೊಡುತ್ತೆ, ಯಾವುದು ಅಶುಭ ಫಲ ಕೊಡುತ್ತೆ, ಅದರಿಂದ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಕೇಳ್ತಾ ಇದ್ರು, ಗುರುಗಳೇ ನಾವು ಪ್ರತಿ ದಿವಸ ಮಲಗೋ ದಿಕ್ಕು ತಲೆ ಇಟ್ಟು ಮಲಗ್ತೀವಲ್ಲ, ದಿಕ್ಕಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾ ಇದ್ರು. ಖಂಡಿತ ಆಗುತ್ತೆ. ಈ ದಿನ ಯಾವ ದಿಕ್ಕಲ್ಲಿ ತಲೆ ಇಟ್ಟು ಮಲಗಿದ್ರೆ ಯಾವ ರೀತಿ ಫಲಗಳು ನೀವು ಪ್ರತಿ ದಿವಸ ಜೀವನದಲ್ಲಿ ನೋಡ್ತೀರಾ, ಯಾವ ದಿಕ್ಕು ಶುಭ, ಯಾವ ದಿಕ್ಕು ಅಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಮೊದಲಿಗೆ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ನಿಮಗೆ ಶುಭ ಫಲಗಳೇ ಹೆಚ್ಚಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸುಖ, ಶಾಂತಿ, ಉತ್ತಮವಾದಂಥ ನಿದ್ದೆಯನ್ನು ನೀವು ಪಡ್ಕೊಬೋದು. ಅದೇ ರೀತಿ ಎರಡನೇದಾಗಿ ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಕೆಟ್ಟ ಕನಸು ಬೀಳುವಂಥದ್ದು, ನಿದ್ರೆಯಲ್ಲಿ ಮಾತಾಡುವಂಥದ್ದು, ಸುಖ ಸುಮ್ಮನೆ ಎಚ್ಚರ ಆಗುವಂಥದ್ದು ಆಗ್ತಾ ಇರುತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಅಶುಭ ಫಲಗಳು ನೀವು ಹೆಚ್ಚಾಗಿ ನೋಡ್ತೀರಾ. ನಂತರ ಮೂರನೇದಾಗಿ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಅತಿಯಾದಂಥ ಅಶುಭ ಫಲಗಳು, ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು, ಕುಟುಂಬದಲ್ಲಿ ಸಮಸ್ಯೆ ಆಗುವಂಥದ್ದು, ನಾನಾ ರೀತಿ ಸಮಸ್ಯೆ ಕಂಡು ಬರುವಂಥದ್ದು, ಮೃತ್ಯು ಕಂಟಕಾದಿಗಳು ಸಮೇತ ಹೆಚ್ಚಾಗಿ ನಿಮಗೆ ಕಾಣಿಸುತ್ತೆ. ಉತ್ತರ ದಿಕ್ಕಿನಲ್ಲಿ ಶುಭ ಫಲಕ್ಕಿಂತ ಅಶುಭ ಫಲವೇ ಹೆಚ್ಚಾಗಿ ಕಾಣುತ್ತವೆ. ತದನಂತರ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗೋದ್ರಿಂದ ಸುಖವಾದಂಥ ನಿದ್ದೆ, ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದು. ಯಾವುದೇ ರೀತಿ ತೊಂದರೆ ಕಾಣಲ್ಲ. ಉತ್ತಮವಾದ ನಿದ್ದೆ ಸಮೇತ ನಿಮಗೆ ಪ್ರಾಪ್ತಿಯಾಗುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಲ್ಲಿ ಮಲಗೋದ್ರಿಂದ ನಿಮಗೆ ಶುಭ ಫಲಗಳೇ ಕಾಣುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅತಿ ಹೆಚ್ಚಿನ ಅಶುಭ ಫಲ ಕೊಡುವುದು ಅಂದರೆ ಉತ್ತರ ದಿಕ್ಕು. ಆದ್ದರಿಂದ ಪೂರ್ವ ಮತ್ತು ದಕ್ಷಿಣ ದಿಕ್ಕು ತಲೆ ಇಟ್ಟು ಮಲಗೋದು ಉತ್ತಮ ಫಲಗಳನ್ನು ಕೊಡುತ್ತೆ. ಮತ್ತು ಉತ್ತರ ಮತ್ತು ಪಶ್ಚಿಮ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಅಶುಭ ಫಲಗಳು ನಿಮಗೂ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.